ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ಗುರುವಾರದ ವ್ಲಾಗ್. ಇದು ಗುರುವಾರ ಶುಕ್ರವಾರ ಎರಡರದ್ದು ಸೇರಿಸಿ ಹಾಕ್ತೀನಿ. ಬೆಳಗ್ಗೆಯಿಂದ ನಾನು ವೀಡಿಯೋನ ಮಾಡಿರಲಿಲ್ಲ, ಯಾಕೋ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಇತ್ತು. ಮತ್ತು ಗುರುವಾರ ಬೇರೆ ಆದ್ದರಿಂದ ನಾನು ಬೆಳಗ್ಗೆ ತಿಂಡಿ ಕೂಡ ತಿಂದಿರಲಿಲ್ಲ. 12:15 ಆಗಿತ್ತು ಅನಿಸುತ್ತೆ, ಇಲ್ಲ 12:45 ಆಗಿತ್ತು ಅನಿಸುತ್ತೆ. ನಮ್ಮನೆಯವ್ರು ಊರಿಗೆ ಹೊರಟರು. ಊರಿಗೆ ಹೋಗ್ತಾಯಿದ್ದೀನಿ, ಬರ್ತೀಯಾ ಅಂತ ಕರೆದ್ರು. ಮತ್ತು ನಾನು ಅವ್ರು ಬರೋ ತನಕ ಮನೇಲಿ ಒಬ್ಬಳೇ ಕಾಯಬೇಕು. ಹಾಗಾಗಿ ಹಾಂ ಬರ್ತೀನಿ ಅಂತ ಹೊರಟೆ. ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅದು ಬಾಗಿಲು ಕೂಡ ಹಾಕಿದ್ರು. ಆಮೇಲೆ ನಾನು ಮನೆ ದೇವರಿಗೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಕೊನೆಗೆ ನಾನು ಮನೆ ದೇವರಿಗೂ ಕೂಡ ಹೋದೆ. ಅವತ್ತು ಮನೆ ದೇವ್ರದ್ದು ಕುಗ್ಗುಳ ಮಾಡಿದ್ರಲ್ವ, ಆಮೇಲೆ ಹೋಗಿ ಒಂದಿನ ಹಣ್ಕಾಯಿ ಮಾಡಿಸೋಣ ಅಂತಲೂ ಅಂದ್ಕೊಂಡಿದ್ದೆ. ಹೋಗೋಕ್ಕೆ ಆಗಿರಲಿಲ್ಲ. ಆಮೇಲೆ ಇವತ್ತು ಬಂದಿದ್ದೆ ಅಲ್ಲ, ಯಾಕೋ ತುಂಬ ಹೋಗಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅಲ್ಲಿಗೂ ಕೂಡ ಹೋಗಿ ಒಂದು 10 ನಿಮಿಷ ಇದ್ದು ಅಲ್ಲಿಂದ ಹಾಗೆ ನಾವು ತೋಟದ ಕಡೆ ಹೊರಟ್ವಿ. ಮನಸ್ಸಿನ ನೋವು ಯಾರಿಗೂ ಕಾಣದ ಹೋರಾಟ ಅಂತಾರೆ ಗೊತ್ತಾ, ಆ ಥರ. ಮನಸ್ಸಿಗೆ ಬೇಜಾರಾದಾಗ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಯಾರ ಜೊತೆ ಶೇರ್ ಮಾಡಿ ಏನು ಮಾಡಿದ್ರೂ ಅದೊಂದು ಸಮಾಧಾನ ಅಂತ ಅನಿಸೋದೇ ಇಲ್ಲ. ಹಾಗೆ ನಾಳೆ ಅಡಿಕೆಗೆ ಬಣ್ಣ ಹಾಕಬೇಕು ಅಂತಲೂ ಇದ್ದರು. ಕೆಲಸದವರೆಲ್ಲ ಇಲ್ಲೇ ಕೆಲಸನೂ ಮಾಡ್ತಾಯಿದ್ರು. ನಾನು ಹೋದಾಗ ತುಂಬ ಮಂಗಗಳು ಇದ್ವು. ಇವಾಗ ಸುಮಾರು ದಿನ ಆಗಿತ್ತು ಮಂಗಗಳು ಇಲ್ಲದೇ. ನಾನು ಹೋದಾಗ ತುಂಬ ಮಂಗಗಳಿತ್ತು, ತುಂಬ ರಗಳೆ ಮಾಡಿದ್ವು ತೋಟದಲ್ಲಿ. ಅದನ್ನು ನೋಡಿ ನನಗೆ ತುಂಬಾ ಬೇಜಾರಾಯಿತು. ಅಲ್ಲಿ ಹೋಗಿ ಒಂದು ಸ್ವಲ್ಪ ನಮ್ಮನೆಯವ್ರಿಗೇನೋ ಕೆಲಸ ಇತ್ತು, ಅದೆಲ್ಲ ಮುಗಿಸಿದ್ರು. ನಾನು ಒಂದು ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡೆ ತೋಟದಲ್ಲೇ. ಹಾಗೆ ಹೊರಟ್ವಿ. ಮನೆಗೆ ಬಂದಾಗ 1:30 1:45 ಆಗಿತ್ತು. ನನಗೆ ಎಷ್ಟು ಹಸಿವಾಗಿತ್ತು ಅಂದರೆ, ನಾನು ನಿನ್ನೆ ರಾತ್ರಿ ಊಟ ಮಾಡಿದವಳು. ಇವತ್ತು ಹಣ್ಣು ಏನೂ ಇರಲಿಲ್ಲ ತಿನ್ನೋದಕ್ಕೆ. ಬರೀ ಒಂದು ಲೋಟ ನೀರು ಕುಡಿದು ನಾನು ನಮ್ಮನೆಯವ್ರ ಜೊತೆ ಹೊರಟೆ. ಬರಬೇಕಿದ್ರೆ ನಮ್ಮ ಮನೆಯವರು ಕೇಳಿದ್ರು, ಕಬ್ಬಿನ ಕುಡಿತೀಯಾ ಅಂತ. ಆವಾಗ ಕುಡಿದ್ರೆ ಮತ್ತು ಮನೆಗೆ ಬಂದು ಊಟ ಸೇರಲ್ಲ, ಹಾಗಾಗಿ ನಾನು ಬೇಡ ಅಂತ ಅಂದೆ. ಬೆಳಗ್ಗೆ ನಾನು ಪೂರಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡಿದಾಗ ನನಗೂ ತಿನ್ನಬೇಕು ಅಂತ ಅನಿಸಿತ್ತು. ಅದಕ್ಕೆ ನಾನೊಂದು ಸ್ವಲ್ಪ ಹಿಟ್ಟನ್ನ ಇಟ್ಕೊಂಡಿದ್ದೆ. ಆಮೇಲೆ ಬಂದವಳು, ಬೇಡ ಬಿಡಿ ಅತ್ಲಾಗೆ ಅನ್ನ ಸಾರನ್ನೇ ಊಟ ಮಾಡಿಬಿಡ್ತೀನಿ ಅಂತ ಅಂದೆ. ಇಲ್ಲ ನೀನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀಯಲ್ಲ, ಮಾಡ್ಕೊ ಅಂತ ಹೇಳಿದ್ರು. ಅವರು ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಹೇಳಿ ಅವ್ರ ಕೆಲಸ ಮಾಡ್ತಾಯಿದ್ರು. ನಾನು ಅವ್ರದ್ದು ಕೆಲಸ ಮುಗಿಯೋಷ್ಟೊತ್ತಿಗೆ ನಾನು ಕೂಡ ಪೂರಿನ ಮಾಡಿಕೊಂಡು ಬನ್ನಿ ಊಟಕ್ಕೆ ಅಂತ ನಮ್ಮ ಮನೆಯವ್ರನ್ನ ಕರೆದೆ. ಆಮೇಲೆ ಅವರು ಬಂದು ತಟ್ಟೆ ಎಲ್ಲ ಅವರು ರೆಡಿ ಮಾಡಿದ್ರು. ನಾನು ಅಷ್ಟೊತ್ತಿಗೆ ಪೂರಿನೂ ಕೂಡ ಕರೆದೆ. ಇತ್ತಲ್ವ, ಹಾಗಾಗಿ ಬೀಟ್ರೂಟ್ ಸಾಂಬಾರು ಸ್ವಲ್ಪನೇ ಮಾಡಿದ್ದೆ. ಅದನ್ನು ಕೂಡ ಬಿಸಿಗಿಟ್ಟಿದ್ದೀನಿ, ತಣ್ಣಗಾಗ್ಬಿಟ್ಟಿತ್ತು. ಗುಡ್ ಮಾರ್ನಿಂಗ್. ನಿನ್ನೆ ನಾನು ಪ್ರಾಪರಾಗಿರೋ ವಿಡಿಯೋ ಮಾಡಲಿಲ್ಲ. ನಿನ್ನೆ ಗುರುವಾರ ಆಗಿತ್ತಲ್ಲ, ಹಾಗಾಗಿ ನಾನು ಬೇಗ ಪೂಜೆ ಮುಗಿಸ್ಕೋಬೇಡ ಅಂತೇಳಿ ನಿನ್ನೆ ಬೆಳಗ್ಗೆ ನಾನು ವ್ಲಾಗ್ ಮಾಡಲಿಲ್ಲ. ಮಧ್ಯಾಹ್ನದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಏನೇನೋ ಆಗಿ ವ್ಲಾಗ್ನ ನಾನು ಸ್ವಲ್ಪ ಮಾತ್ರ ಮಾಡಿಕೊಂಡೆ. ನಿನ್ನೆ ತಿಂಡಿ ಬಂದು ಪೂರಿ ಮಾಡಿ ಸ್ವಲ್ಪ ಇದು ಸಾಗು ಥರ ಮಾಡಿದ್ದೆ. ನಾನು ಅಚ್ಕಾರ ಪುಡಿ ಹಾಕಿ ಸಾಗು ಮಾಡಿದ್ದೆ. ನಾನು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ಪಟ ಅಂತ ಮಾಡಿದ್ದೆ. ಸಾಗುನೂ ಮಾಡಿದ್ದೆ. ನನಗೆ ಮಧ್ಯಾಹ್ನಕ್ಕೂ ಚಪಾತಿಗೆ ಆಗುತ್ತೆ ಅಂತ ಅಂದ್ಕೊಂಡು ಸಾಗು ಮಾಡಿದೆ. ಆಮೇಲೆ ನಮ್ಮ ಮನೆಯವರು ಸಾಗು ಬೇಡ, ನನಗೆ ಆಲೂಗಡ್ಡೆ ಪಲ್ಯ ಮಾಡು ಅಂತಿದ್ರು. ಆಮೇಲೆ ಅವ್ರಿಗೆ ಒಂಚೂರು ಆಲೂಗಡ್ಡೆ ಪಲ್ಯ ಮಾಡಿದೆ, ಪೂರಿಗೆ. ನೆನ್ನೆದೇ ಸಾರಿತ್ತು, ನೆನ್ನೆದಲ್ಲ ಮೊನ್ನೆದಾಗುತ್ತೆ. ಮೊನ್ನೆ ಸಾರಿತ್ತು, ಹಾಗಾಗಿ ನನಗೆ ಅಡುಗೆದೇನೂ ಇರಲಿಲ್ಲ. ಮತ್ತು ಏನು ಕಂಟೆಂಟ್ ಇಲ್ಲಲ್ಲ, ಏನಕ್ಕೆ ವೀಡಿಯೋ ಶುರು ಮಾಡೋದು, ಅದೇ ಪಾತ್ರೆ ತೊಳಿ, ಬಟ್ಟೆ ಇದು ನೆಲ ಒರೆಸೋ, ಅದೇ ತೋರಿಸೋದಾಗುತ್ತೆ ಅಂತ ನಾನೇನು ಮಾಡಲಿಲ್ಲ. ಮಧ್ಯಾಹ್ನದ ಮೇಲೆ ಆದರೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ತುಂಬ ದಿನ ಆಗಿತ್ತು, ನಾನು ಮಠಕ್ಕೆ ಕೂಡ ಹೋಗ್ದೇನೆ. ಆಮೇಲೆ ಹಾಗೆ ಮಠಕ್ಕೆ ಹೋದೆ. ಆಮೇಲೆ ಮನೆ ದೇವ್ರಿಗೆ ಹೋಗಿ ತೋಟದಲ್ಲಿ ಕೆಲಸ ಇದೆ ಅಂತ ಹೋದರು. ನಾನು 12 ಗಂಟೆಗೆ ಅನ್ನ ಮಾಡಿದೆ. ಊರಿಗೆ ಹೊರಟಿದ್ರು ಅವರು. ಮತ್ತು ಅವರು ಒಬ್ಬರೇ ಹೋದರೆ ನಾನು ಅವ್ರು ಬರೋ ತನಕ ಕಾಯೋದು ನಂಗೆ ಆಗಲ್ಲ ಅಂತ ನಾನು ಬರ್ತೀನಿ ಅಂತ ಹೋದೆ. ಅಲ್ಲಿ ಹೋಗಿ ಎಡವಟ್ಟು ಮಾಡಿದೆ. ನಾವು ಬಂದಾಗ ಮಧ್ಯಾಹ್ನ 2 ಗಂಟೆ ಏನೋ ಆಗಿತ್ತು. ನನಗೆ ಹಸುವಾಗಿ ತಲೆ ಎಲ್ಲ ಚಕ್ಕರ್ ಬರ್ತಾಯಿತ್ತು. ನಾನು ತಿಂದಿದ್ದೆಷ್ಟು ಒಂದು 1/4 ಭಾಗ ಕಲ್ಲಂಗಡಿ ಹಣ್ಣು ತಿಂದಿದ್ದೆ ಅಷ್ಟೇ.
ಸ್ನಾನ ಮಾಡಿದ್ಮೇಲೆ ತಿಂಡಿ ಏನಾದರೂ ತಿನ್ಬೋದಿತ್ತು. ನಾನು ನಂಗೊಂಥರ ಮನಸ್ಸಿಗೆ ಸಮಾಧಾನ ಆಗಲ್ಲ. ಅದು ಬೆಳಗ್ಗೆ ತಿಂಡಿ ಬಿಟ್ಟಿದ್ದೀನಿ ಅಂತೀನಲ್ಲ, ಹಾಗಾಗಿ ನಾನು ತಿನ್ನಲ್ಲ. ಹಣ್ಣುಗಳಂಚೂರು ತಿಂತೀನಿ, ಇಲ್ಲ ಏನಾದ್ರು ಜ್ಯೂಸ್ ಏನಾದ್ರು ಇದ್ದರೆ ಕುಡಿತೀನಿ. ಮನೇಲಿ ಅಂದರು ಅದರಲ್ಲಿ ಹೋಗ್ಬೇಕಿದೆ ಕಬ್ಬಿನಲ್ಲಿ ಕುಡಿತೀಯ ಅಂದರು. ನಾನು ಅವಾಗಲೂ ಕಲ್ಲಂಗಡಿ ಹಣ್ಣು ತಿಂದು ಹೋಗಿದ್ದೆ. ಅದು ಹೊಟ್ಟೆ ಒಂಥರ ಭಾರ ಆದಂಗೆ ಅನಿಸ್ತಾ ಇತ್ತು. ಅದು ಗೊತ್ತಲ್ಲ, ತಿಂದಾಗ ಭಾರ ಅನಿಸುತ್ತೆ, 5 ನಿಮಿಷಕ್ಕೆ ಎಲ್ಲ ಕರಗಿ ಹೋಗುತ್ತೆ. ಹಾಗೆ ಬಂದಾಗ 2 ಗಂಟೆ ಆಗಿತ್ತು. ನನಗೆ ಹಿಂಗಾಗ್ತಾ ಇತ್ತಂದರೆ ತಲೆ ಎಲ್ಲ ತಿರುಗೋದು, ಏನೇನೋ ಆಗಕ್ಕೆ ಶುರುವಾಯಿತು. ಬಂದೊಳೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಅದನ್ನೇ ಪೂರಿ ಮಾಡಿಕೊಟ್ರು ನಮ್ಮನೆಯವರು. ಅದನ್ನೇ ಕರೆದು ಇಬ್ಬರು ಪೂರಿನೇ ತಿಂದ್ವಿ. ಪೂರಿ ಸಾಗೋಯ್ತಲ್ಲ, ಅದನ್ನೇ ತಿಂದು ಒಂದು ಚೂರು ಅನ್ನ ಊಟ ಮಾಡಿದ್ವಿ. ಅದು ಸಾರು ನೆನ್ನೆ ಹಳೇದಾಗಿದ್ದಕ್ಕೆ ಹಂಗೆ ಮಾಡಿದ್ವಿ. ಆಮೇಲೆ ಸಂಜೆ ತಗ ಗ್ಯಾಸ್ಟ್ರಿಕ್ ಶುರು ಆಯಿತು. ನಮ್ಮಮ್ಮ ಬೈದರು, ಅದು ಏನಕ್ಕೆ ಹಂಗೆ ಉಪವಾಸ ಅಂತೆಲ್ಲ ಮಾಡ್ತೀಯ ಅಂತ ಬೈದರು. ಅದು ನಂಗೆ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಈಗ. ಅದು ಆರೋಗ್ಯಕ್ಕೂ ಒಳ್ಳೆಯದೇ. ನೆನ್ನೆ ಯಾಕೆ ಹಂಗಾಯ್ತೋ ಗೊತ್ತಿಲ್ಲ. ನಾನು ತುಂಬ ಜನ ನಂಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂದಾಗ ನೀವು ಟೀ ಕುಡಿಯೋದಕ್ಕಾಗುತ್ತೆ. ನಿಜ ಹೇಳ್ತೀನಿ, ನಾನು ಟೀ ಕುಡಿಯೋದು ಬೆಳಗ್ಗೆ ಮಾತ್ರ ಅಷ್ಟೇ. ಆಮೇಲೆ ನಾನು ಏನೂ ಕುಡಿಯೋಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾನು ಕುಡಿಯೋದು. ಅದರಿಂದ ಅಲ್ಲ, ಏನೋ ಒಂದೊಂದು ಸಲ ಹಿಂಗಾಗುತ್ತೆ ನನಗೆ. ಆಮೇಲೆ ರಾತ್ರಿ ನಿದ್ದೆನೇ ಇಲ್ಲ ನನಗೆ. ಇವತ್ತು ಕೆಲಸದವರು ಬರ್ತಾರೆ. ಅದೇ ನಿನ್ನೆ ಮಧ್ಯಾಹ್ನ ಹೋದ್ಮೇಲೆ ಗೊತ್ತಾಗಿದ್ದು ನಮಗೆ, ಇವತ್ತು ಅಡಿಕೆಗೆ ಬಣ್ಣ ಹಾಕೋಣ ಅಂತ ನಮ್ಮನೆಯವ್ರು ನಿನ್ನೆಲ್ಲ ಜನನ ಹೊರಡಿಸಿದ್ದಾರೆ. ನಾಳೆ ಹಾಕೋದಾಗಿತ್ತು, ಇವತ್ತು ಬರ್ತೀನಿ ಅಂತ ಅಂದರು. ನಾನು ಏನೂ ರೆಡಿನೂ ಮಾಡ್ಕೊಂಡಿಲ್ಲ. ಮಧ್ಯಾಹ್ನದ ಮೇಲಲ್ಲ ಎಷ್ಟು ಜನ ಆಗ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ನಾನು ದೋಸೆಗೆ ನೆನೆಸಿದ್ದೆ ನಿನ್ನೆ. ಇವ್ರಿಗೆ ಒಂಚೂರು ದೋಸೆ ಮಾಡಿ, ನಮ್ಮದು ಚಪ್ರದ ಅವರೆಕಾಯಿ ಇದೆ, ಪಲ್ಯ ಮಾಡ್ತೀನಿ. ಇವರು ರೈಸ್ ಐಟಮ್ ತಿನ್ನಲ್ಲ, ಹಾಗಾಗಿ ನಾನು ಕೆಲಸದಲ್ಲ ಬಂದರೆ 2 ಥರ ಆಗುತ್ತೆ. ಮತ್ತು ಅಷ್ಟೆಲ್ಲ ಬಂದಾಗ ನನಗೆ ಪಲಾವ್ ಮಾಡೋಕ್ಕೆ ನನ್ನ ಹತ್ರ ಕುಕ್ಕರ್ ಇಲ್ಲ. ನನ್ನ ಕುಕ್ಕರ್ ಬೇರೆ ಗ್ಯಾಸ್ಕೆಟ್ ಹೋಗಿ ಏನೇನೋ ಆಗಿದೆ. ಹಾಗಾಗಿ ನಾನು ಪಲಾವ್ ಮಾಡಲ್ಲ ಇವಾಗ. ಮತ್ತು ಅದೇನು ಗೊತ್ತಾ, ಉಳಿದ್ರೆ ನನಗೆ ತಿನ್ನೋಕ್ಕೂ ಆಗಲ್ಲ. ಚಿತ್ರಾನ್ನ ಆದರೆ ನಾನು ಒಂಚೂರು ತಿಂತೀನಿ ಮಧ್ಯಾಹ್ನ, ಅದನ್ನೇ ತಿಂದು ಸುಮ್ಮನಾಗ್ಬಿಡ್ತೀನಿ. ಪಲಾವ್ ಎಲ್ಲ ಉಳಿದ್ರೆ ನಂಗೆ ತಿನ್ನೋಕ್ಕಾಗಲ್ಲ. ನಂಗೆ ಬಿಸಿ ಇದ್ರೆ ಮಾತ್ರ ತಿನ್ನೋಕೆ ಒಂಥರ ಇಷ್ಟ ಆಗುತ್ತೆ, ಹಂಗಾಗುತ್ತೆ. ಅದಕ್ಕೆ ಚಿತ್ರಾನ್ನ, ಪುಳಿಯೋಗರೆ ಮಾಡ್ತೀನಿ ಅಂದರೆ ಬೇಡದೇ ಚಿತ್ರಾನ್ನನೇ ಮಾಡ್ತೀನಿ. ಪುಳಿಯೋಗರೆ ಪ್ಯಾಕೆಟು ಇಲ್ಲ, ಮತ್ತೆ ಹೋಗಿ ತರಬೇಕು. ನಾವು ಒಂದು ಹೇಳಿದ್ರೆ ಅವ್ರು 9 ಮಾಡ್ತಾರೆ. ನಿನ್ನೆ ಹೆಂಗಾಗಿತ್ತು ಅಂದರೆ, ಯಾಕೋ ನಮ್ಮ ಮುಖ ಹೊಡೆದು ಇಲ್ಲಿ ಕೆಂಪಾಗಿತ್ತು. ಕೆಂಪು ಮುಖದ್ದು ಮಂಗ ಅಂತಲ್ಲ, ಕೆಂಪು ಮಂಗ ಅಂತ. ಹಂಗೆ ತೋಟಕ್ಕೆ ಹೋಗಿದ್ವಿ ನಾನು ಇವರು. ತೋಟಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಒಂದು ಇಡೀ ರಾತ್ರಿ ನಾನು ನಿದ್ದೆ ಮಾಡಿಲ್ಲ. ಇವತ್ತು 5 ಗಂಟೆಗೆ ಹೇಳ್ಬೇಕು ಅಂದ್ಕೊಂಡೋಳು. 5 ಗಂಟೆಗೆ ಎಚ್ಚರಾಗಿದ್ದೇನೋ ನಿಜ, ಆದರೆ ಈಗಲೂ ತಲೆನೋವು. ನಿನ್ನೆ ರಾತ್ರಿ ನಾನು ಊಟನೂ ಮಾಡಲಿಲ್ಲ, ಬರೀ ಕಲ್ಲಂಗಡಿ ಹಣ್ಣು ತಿಂದು ನೀರು ಕುಡಿದೆ. 2 ಗ್ಯಾಸ್ಟ್ರಿಕ್ ಮಾತ್ರೆ ತಿಂದಿದ್ದೀನಿ. ಆಮೇಲೆ 3 ಗಂಟೆ ತನಕ ನನಗೆ ಏನೇನೋ ಒಂಥರ ಆಗೋದು. ಇವ್ರೊಂದು 2 ಸಲ ಎಬ್ಬಿಸಿದೆ, ಇವ್ರು ಎದ್ರು. ಆಮೇಲೆ ಇವ್ರೇನು ಹಾರಲಿಲ್ಲ, ಹೂ ಅನ್ನಲಿಲ್ಲ. ಮತ್ತು ಇವ್ರು ನೆಪ್ಸಕ್ಕಿಂತ ಸುಂದಿರೋದು ಒಳ್ಳೆಯದು ಅಂತ ಹಾಗೆ ಬಿಟ್ಟೆ ನಾನು. ಆಮೇಲೆ 5:15 ಎದ್ದು ಬಂದು ಕಸ ಹೊಡೆದೆ, ಪಾತ್ರೆಗಳು ತೆಗೆದಿಡಬೇಕು. ನಿನ್ನೆ ರಾತ್ರಿ ಏನಾದರೂ ಆಗಲಿ ಅಂತ ಇಷ್ಟು ಪಾತ್ರೆಗಳನ್ನ ತೊಳೆದೆ, ಮಲಗ್ದೆ. ನಂಗೆ ಗೊತ್ತಿತ್ತು ಇದು ಬೆಳಗ್ಗೆ ನಾನು ಹೇಳ್ತೀನೋ ಇಲ್ವೋ ಅನ್ನೋದು. ಕೆಲಸನೂ ಬೇರೆ ಬಹಳ ಇದೆಯಲ್ಲ, ಹಂಗಾಗಿ ಪಾತ್ರೆಗಳು ಏನೂ ಇಲ್ಲ. ರಾತ್ರಿ ಏನೂ ಊಟನೂ ಮಾಡಿರಲ್ಲ, ಹಾಗಾಗಿ ಹಶು ಆಗ್ತಾಯಿದೆ. ಚೆನ್ನಾಗಿ ಸ್ವಲ್ಪ ನೀರು ಕುಡಿತೀನಿ, ಜೀರಿಗೆ ನೀರಿನ ಮಾಡ್ಕೊಂಡು ಕುಡಿತೀನಿ. ಅದು ಕುಡಿದ್ರೆ ಒಂಚೂರು ಸಮಾಧಾನ ಆಗುತ್ತೆ ನೋಡಿ. ಜೀರಿಗೆ ಕುಡಿಯೋದು ಖಾಲಿಯಾಗಿದೆ, ಅದನ್ನು ಮಾಡ್ಕೋಬೇಕು. ಹಿಂಗಾಯ್ತು ನೆನ್ನೆ ಕತೆ. ನೋಡೋಣ ಇವತ್ತಿನೇನು. ಈಗ ಆರಾಮಾಗಿದ್ದೀನಿ, ಏನು ಈ ಹೊಟ್ಟೆ ನೋವು ಆ ಥರ ಏನೂ ಇಲ್ಲ, ಆರಾಮಾಗಿದ್ದೀನಿ. ನಂಗೆ ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆ ನೋವಲ್ಲ, ಅದು ಹೇಳಕ್ಕೆ ಬರೋಲ್ಲ, ಆ ಥರ ಆಗುತ್ತೆ. ಒಂದು ನಂಗೆ ಕೆಲವೊಬ್ರಿಗೆ ನಂಗೆ ಮಧ್ಯಾಹ್ನ ಹೊಟ್ಟೆ ನೋವಿತ್ತು, ಆದರೆ ಸಂಜೆ ಆದಮೇಲೆ ಏನೋ ಒಂಥರ ಆಗಕ್ಕೆ ಶುರುವಾಯ್ತು. ನಂಗೆ ಗೊತ್ತಾಗುತ್ತೆ ಅದು ಶುರುವಾದ ತಕ್ಷಣ ನಂಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ತಕ್ಷಣ ಮಾತ್ರೆ ತಿಂದಿದ್ದೀನಿ, ಕಮ್ಮಿ ಆಗುತ್ತೆ. ಆದರೆ ಯಾಕೋ ಗೊತ್ತಿಲ್ಲ, ನಿನ್ನೆ ಹಂಗೆ ಆಗ್ಬಿಡ್ತು, ಕಮ್ಮಿನೇ ಆಗಿಲ್ಲ ರಾತ್ರಿ. ಮತ್ತು ನಂಗೆ ಹೆಂಗೆ ಗೊತ್ತಾ ಗ್ಯಾಸ್ಟ್ರಿಕ್ ಶುರುವಾಗೋದು ಸಂಜೆ ಮೇಲೆ, 6 ಗಂಟೆ ಇಲ್ಲ 7 ಗಂಟೆ ಮೇಲೆ, ಇಲ್ಲ ರಾತ್ರಿ 9 ಗಂಟೆ ಈ ಥರ ಟೈಮಲ್ಲಿ. ನಮಗೆ ಗಣಪತಿ ಹಬ್ಬದಲ್ಲಿ ಆಗಿತ್ತು ಒಂದು ಸಲ, ಅವತ್ತು ನಾನು 3 ಮಾತ್ರೆ ತಿಂದಿದ್ದೆ ನಾನು. ಹಾಗೆ ನಂಗೆ ಆಗಿದೆ. ನಮ್ಮ ಅಮ್ಮ ಡಾಕ್ಟ್ರಿಗೆ ತೋರಿಸ್ಕೊಂತ ಬೈತಾರೆ. ಅದೇನು ಗೊತ್ತಾ, ಯಾವಾಗೋ 6 ತಿಂಗಳಿಗೋ ನೋಡಿ, ಗಣಪತಿ ಹಬ್ಬದಲ್ಲಿ ಆಗಿದೆ, ಇದು ಈಗಾಗಿರೋದು 6 ತಿಂಗಳಿಗೋ 3 ತಿಂಗಳಿಗೋ ಆಗುತ್ತೆ. ಮನುಷ್ಯ ಅಲ್ವಾ, ಹಂಗಾಗದೇ ಇರುತ್ತೆ ನನಗೂ. ಅದು ಅದಷ್ಟಕ್ಕೆ ಏನಕ್ಕೆ ಡಾಕ್ಟ್ರ್ ಹತ್ರ ಹೋಗೋದು ಅಂತ ನಾನು ಸುಮ್ಮನೆ ಆಗಿದ್ದೀನಿ ಅಷ್ಟೇ. ನೋಡೋಣ, ಪದೇ ಆದರೆ ತೋರಿಸ್ಕೋಬೋದು. ಇದು 6 ತಿಂಗಳಿಗೆ 3 ತಿಂಗಳಿಗೆ ಆದ್ದರಿಂದ ಪರವಾಗಿಲ್ಲ ಅಂತ ಹಾಗೆ ನಾನೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನೀರು ಕೊಡ್ಕೊಳ್ತೀನಿ ಫಸ್ಟ್. ನಮ್ಮ ಮನೆಯವ್ರದ್ದು ಎಲ್ಲ ಕೆಲಸ ಆಯಿತು. ಟೀ ಬಿಟ್ಟು ಯಾಕೋ ಗೊತ್ತಿಲ್ಲ, ನಿನ್ನೆ ನನಗೆ ತುಂಬ ಒಂಥರ ಮನಸ್ಸಿಗೆ ಬೇಜಾರು ಥರ ಆಗ್ತಾಯಿತ್ತು. ಅದಕ್ಕೂ ಏನೋ ಗೊತ್ತಿಲ್ಲ. ಮತ್ತು ನಾನು ತುಂಬ ಏನಾದರೂ ತಲೆಗೆ ಹಚ್ಕೊಂಡ್ರೂ ಕೂಡ ಆ ಥರ ಆಗುತ್ತೆ. ಯಾವುದ್ರ ಬಗ್ಗೆನಾದರೂ ತುಂಬ ಯೋಚನೆ ಮಾಡ್ತೀನಲ್ವ, ಆವಾಗಲೂ ನನಗೆ ಸ್ವಲ್ಪ ಆ ಥರ ಆಗುತ್ತೆ. ಆದರೆ ನಂಗೆ ಗೊತ್ತಾಗ್ಬಿಡುತ್ತೆ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಸಿಮ್ಟಮ್ಸ್ ನನಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ನಾನು ಹಂಗೆ ಅಂದ ತಕ್ಷಣವೇ ಮಾತ್ರೆ ತಿಂತೀನಿ. ಆದರೆ ನಿನ್ನೆ ಯಾಕೋ ಗೊತ್ತಿಲ್ಲ, ತುಂಬ ಆಗಿಬಿಟ್ಟಿತ್ತು. ದಯವಿಟ್ಟು ಯಾರು ಟೀ ಕುಡಿಯೋದ್ರಿಂದ ಆಗುತ್ತೆ ಅಂತ ಹೇಳ್ಬೇಡಿ. ಏನಾದರೂ ಟೀ ಅಂತೂ ಬಿಡೋಕ್ಕೆ ನನ್ನ ಹತ್ರ ಸಾಧ್ಯನೇ ಇಲ್ಲ. ನಾನೇನು ತುಂಬಾ ಕುಡಿಯಲ್ಲ. ನಂಗೆ ಎಲ್ಲರೂ ಹಂಗೆ ಅಂದಾಗ ಒಂದೊಂದು ಸಲ ಅನಿಸುತ್ತೆ, ಅಯ್ಯೋದರೆ ನಾನು ಅಷ್ಟು ಕುಡಿತೀನ ಅಂತ. ನಿಜ ಹೇಳ್ತೀನಿ, ನಾನು ಅಷ್ಟೊಂದು ಟೀ ಕುಡಿಯಲ್ಲ. ಅಂದರೆ ಬೆಳಗ್ಗೆ ಎಷ್ಟು ಕುಡಿತೀನೋ ಅಷ್ಟೇ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾನು ಟೀನ
ಕುಡಿಯೋದು. ಗೊತ್ತಿಲ್ಲ, ಮನ್ಸಿಗೆ ಹಂಗೆ ಬೇಜಾರಾಗಿದ್ದಕ್ಕೋ ಏನಕ್ಕೋ ಹಂಗಾಯಿತು. ಅದೇ ಇನ್ನೇನಾದ್ರು ಪದೇ ಪದೇ ಆದರೆ ಡಾಕ್ಟ್ರ್ ಹತ್ರ ನನಗೆ ಡಾಕ್ಟ್ರು ಅಂದರೆ ಸ್ವಲ್ಪ ಹಿಂದೆ ನಾನು ನಿಜ ಹೇಳ್ತೀನಿ, ಮಾತ್ರೆಗಳ್ನು ನಾನು ಹುಷಾರಿಲ್ದಿದ್ರೂ ತಿನ್ನಲ್ಲ. ಆದರೆ ಗ್ಯಾಸ್ಟ್ರಿಕ್ಕಿಗೆ ಮಾತ್ರ ನಾನು ತುಂಬ ಹೆದರ್ತೀನಿ. ನಂಗೆ ತುಂಬ ಏನೇನೋ ಆಗೋಕ್ಕೆ ಆಗುತ್ತೆ. ಹಾಗಾಗಿ ನಂಗೆ ಹೇಳೋಕ್ಕೆ ಬರೋಲ್ಲ. ಎದೆಲೆಲ್ಲ ಡವ ಡವ ಅನ್ಸೋದು, ಏನೇನೋ ಒಂದೊಂದು ಥರ ಆಗುತ್ತೆ. ಡಾಕ್ಟ್ರು ಏನಾಗುತ್ತಮ್ಮ ಅಂತ ಕೇಳಿದ್ರು ಕೂಡ ನನ್ನ ಹತ್ರ ಆನ್ಸರ್ ಇಲ್ಲ. ನನಗೆ ಎಲ್ಲದಕ್ಕೂ ಮದ್ದು ಅಂದರೆ ಇದೇನೆ. ನೀವು ಯಾವಾಗ ಟೀ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೀರಲ್ಲ, ಹಾಗೆ ಇದನ್ನು ಕುಡಿದ್ರೆ ಕಮ್ಮಿ ಆಗುತ್ತೆ. ನಾನು ಮೊನ್ನೆ ಹೀಗೆ ಸುಮ್ಮನೆ ಕೆಲವೊಂದು ರೀಲ್ಸ್ಗಳು ನೋಡ್ತೀನಲ್ವ, ಅದರಲ್ಲಿ ನಾನೊಬ್ಬರನ್ನ ಸುಮ್ಮನೆ ಹಂಗೆ ತಮಾಷೆಗೆ ಮಾಡಿದ್ದು. ಬೇಜಾರಾಗುತ್ತೆ ಟೀ ಕುಡಿತೀನಿ ಅನ್ನೋದು, ಪಾತ್ರೆ ತೊಳೆದಾಯ್ತು ಟೀ ಕುಡಿತೀನಿ ಅನ್ನೋದು, ನೆಲ ಒರೆಸ್ದೆ ಟೀ ಕುಡಿತೀನಿ ಅನ್ನೋದು. ನಂಗೆ ಆ ಥರ ಎಲ್ಲ ಅಭ್ಯಾಸ ಇಲ್ಲ. ನಮ್ಮ ಮನೆಯವರು ಅಂತಾರೆ ಸಂಜೆ ಟೈಮ್ ಏನಾದರೂ ಒಂಚೂರು ಕುಡಿ ಅಂತಾರೆ. ಆದರೆ ನಾನು ಸಂಜೆ ಕುಡಿಯಲ್ಲ, ಬೆಳಗ್ಗೆ ಮಾತ್ರ ಕುಡಿತೀನಿ. ಮತ್ತು ನಾನು ಖಾಲಿ ಹೊಟ್ಟೆಲಿ ಟೀ ಕುಡ್ತೀನಿ ಅಂತ ತುಂಬ ಜನ ಹೇಳ್ತೀರಾ. ಇಲ್ಲ, ನಾನು ಖಾಲಿ ಹೊಟ್ಟೆಲಿ ಟೀ ಕುಡಿಯಲ್ಲ. ನಾನು ಒಂದು 5-6 ಗ್ಲಾಸು ನೀರು ಕುಡಿದು ಅರ್ಧ ಗಂಟೆ ಆದಮೇಲೆ ನಾನು ಟೀನ ಕುಡಿಯೋದು. ಬೆಳಗ್ಗೆ ಗೊತ್ತಲ್ವ, ಎಲ್ಲರೂ ಅಷ್ಟೇ ಟೀ ಕುಡಿಯೋದೇ ಆ ಟೈಮಲ್ಲಿ. ಆದರೆ ನಾನು ಖಾಲಿ ಹೊಟ್ಟೆಲಿ ಕುಡಿಯಲ್ಲ. ನನಗೆ ಕೆಲಸದವ್ರು ಬರ್ತಾರೆ ಅನ್ನೋದು ಗೊತ್ತಿರಲಿಲ್ಲಲ್ಲ, ಹಾಗಾಗಿ ನಾನು ನಮಗೆ ಅಂತ ದೋಸೆಗೆ ನೆನೆಸ್ಕೊಂಡಿದ್ದೆ. ಹಾಗೆ ಚಪ್ರದ ಅವರೆಕಾಯಿ ಕೂಡ ಇತ್ತು, ಅದನ್ನು ಕೂಡ ನಾನು ಕೊಯ್ದು ಆ ಥರ ಏನೂ ಇಟ್ಟಿರಲಿಲ್ಲ. ನನಗೆ ಫ್ರೆಶ್ ಆಗಿ ಅಂದರೆ ಗಿಡದಿಂದ ಕೊಯ್ದು ಹಾಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇವಾಗ ಚಪ್ರದ ಅವರೆಕಾಯಿನ ಕೊಯ್ದು ಅದ್ರದ್ದು ಪಲ್ಯ ಮಾಡ್ತೀನಿ. ಕೆಲಸದವ್ರು ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆ ನೋಡಿ ನಾನು ಚಿತ್ರಾನ್ನ ಮಾಡ್ತೀನಿ. ಇವತ್ತು ಶುಕ್ರವಾರ ಆಗಿತ್ತು, ಹಾಗಾಗಿ ನಾನು ಉಪ್ಪಿನ ಜಾಡಿನೆಲ್ಲ ತೊಳೆದು ಇಟ್ಟಿದ್ದೆ. ಈ ಬಿಳಿ ಉಪ್ಪು ಇನ್ನೂ ಇತ್ತು ಅದರಲ್ಲಿ, ಹಾಗಾಗಿ ಅದಕ್ಕೇ ಹಾಕ್ತಾಯಿದ್ದೀನಿ. ಉಪ್ಪನ್ನ ಯಾವಾಗಲೂ ಶುಕ್ರವಾರ ದಿನ ತುಂಬಬೇಕಂತೆ. ಹಾಗೆ ಆಮೇಲೆ ನಾನು ಈ ಉಪ್ಪು ಉಪಯೋಗಿಸ್ತೀನಲ್ವ, ತುಂಬ ಜನ ಪದೇ ಪದೇ ಕೇಳ್ತಾರೆ, ನೀವು ಉಪಯೋಗಿಸ್ತೀರಲ್ವ ಉಪ್ಪು ಸ್ವಲ್ಪ ಬೇರೆ ಥರ ಇದೆ ಅಂತ. ಅದು ಹೌದು, ಅದು ಕಲ್ಲುಪ್ಪು, ಗೋಕರ್ಣ ಉಪ್ಪು ಅಂತ ಹೇಳ್ತಾರೆ. ಅದು ಸಿರ್ಸಿ, ಸಿದ್ದಾಪುರ, ಆಮೇಲೆ ನಮ್ಮ ಸಾಗರ, ಸೊರಬ ಆ ಸೈಡ್ ಈ ಉಪ್ಪು ಸಿಗುತ್ತೆ. ನಾನು ಇಲ್ಲೂ ನೋಡಿಲ್ಲ ನಮ್ಮ ರಿಪ್ಪನ್ಪೇಟೆ ಹತ್ರನೂ. ನಾನು ಯಾವಾಗಲೂ ಸಾಗರ ಹೋದಾಗ ಆ ಉಪ್ಪನ್ನ ಒಂದು 10 kg 15 kg ಅಷ್ಟು ತೊಗೊಂಡು ಬರ್ತೀನಿ. ಮತ್ತು ಉಪ್ಪು ಲಕ್ಷ್ಮಿ ಅಂತ ಹೇಳ್ತಾರೆ. ಮನೇಲಿ ಉಪ್ಪು ಈಗ ಖಾಲಿ ಆಯಿತು ಅಂದರೆ ಶುಕ್ರವಾರ ದಿನ ಉಪ್ಪನ್ನ ತರಬೇಕು ಅಂತ ಹೇಳ್ತಾರೆ. ನಮ್ಮನೆಯವರು ಫೋನ್ ಮಾಡಿದ್ರು, 6 ಜನ ಕೆಲಸದವರು ಬರ್ತಾರೆ ಅಂತ ಹೇಳಿದ್ರು. ಹಾಗಾಗಿ ನಾನು ಈಗ ಅನ್ನಕ್ಕೂ ಕೂಡ ಇಡ್ತಾ ಇದ್ದೀನಿ. ನಾನು ಲೋಟದಲ್ಲಿ ನೀರನ್ನ ಅಳತೆ ಮಾಡಿ ಕೆಟಲಲ್ಲಿ ಹಾಕಬೇಕಾಗಿತ್ತು. ಅರ್ಜೆಂಟಿಗೆ ಹಾಗೆ ಕೆಟಲ್ಗೆ ನೀರು ಬಿಟ್ಟೆ. ಮತ್ತು ಚಿತ್ರಾನ್ನ ಅಲ್ವಾ, ಅನ್ನ ಮೆತ್ತಗೂ ಕೂಡ ಆಗಬಾರ್ದು, ಅದಕ್ಕೆ ಈಗ ಅಳತೆ ಮಾಡಿ ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದು ಅವರೆಕಾಯಿ ಪಲ್ಯ ಮಾಡೋದಕ್ಕೆ ಅಂತ ನಾನು ಆ ಒಗ್ಗರಣೆಲೆ ಅವರೆಕಾಯಿನ ಬೇಯಿಸ್ತಾ ಇದ್ದೆ. ಅದೊಂಥರ ಗಟ್ಟಿ ಆಗ್ತಾಯಿತ್ತು. ಅದಕ್ಕೆ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ ಉಪ್ಪು ಹಾಕಿ ನೀರು ಹಾಕಿ ಈ ಥರ ಬೇಯಿಸಿ ಅವರೆಕಾಯಿ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಅವರೆಕಾಯಿ ಕೂಡ ತುಂಬ ಎಳೆದಿದ್ದರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಜನ ನಾನು ಈ ಅವರೆಕಾಯಿ ಪಲ್ಯ ಮಾಡಿದಾಗ ನನಗೂ ತುಂಬ ಇಷ್ಟ ಅಂತ ಹೇಳ್ತಾರೆ. ಇವತ್ತು ಶುಕ್ರವಾರ ಆಗಿತ್ತು. ನನಗೆ ಬೆಳಗ್ಗೆಯಿಂದ ನೆನಪೇ ಇಲ್ಲ ಶ್ರೇಯುದು ಫೋನು ಬಂದಿಲ್ಲ ಅನ್ನೋದು. ನೋಡಿ, ಮನಸ್ಸಿಗೆ ಬೇಜಾರಾದರೆ ಅಥವಾ ನಾವು ತಲೆಯಲ್ಲಿ ಏನಾದರೂ ಬೇರೆದನ್ನು ತುಂಬಿಕೊಂಡ್ರೆ ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿರೋದು ಕೂಡ ನಮಗೆ ಮರೆತು ಹೋಗ್ಬಿಡುತ್ತೆ. ನಾನು 2 ವರ್ಷದಲ್ಲಿ ಯಾವತ್ತೂ ಶುಕ್ರವಾರ ಅಂದರೆ ನನಗೆ ಒಂಥರ ಸಂಭ್ರಮ ಥರ ನನಗೆ ಹಂಗಾಗ್ಬಿಟ್ಟಿದೆ. ಬೆಳಗ್ಗೆ ನಾನು 5 ಗಂಟೆಗೇ ಎದ್ದು ಒಂದೊಂದು ದಿನ ಅವನು ಬೇಗ ಫೋನ್ ಮಾಡ್ತಾನೆ, ಕಾಯ್ತಾ ಇರ್ತಿದ್ದೆ. ಇವತ್ತು ಏನಾಗಿತ್ತೋ ಏನೋ ಗೊತ್ತಿಲ್ಲ, ನನಗೆ ನೆನಪೇ ಇಲ್ಲ. ಶ್ರೇಯುನೂ ಫೋನು ಮಾಡಿರಲಿಲ್ಲ ಆ ಟೈಮಲ್ಲಿ. ಶ್ರೇಯುಗೆ ಇದು ಸ್ವಲ್ಪ ಹಳೆ ವೀಡಿಯೋನೇ, ಎಕ್ಸಾಮ್ ಕೂಡ ನಡೀತಾ ಇತ್ತು. ನನಗೆ ನೆನಪೇ ಇಲ್ಲ. ಆಮೇಲೆ ಸಂಜೆನೂ ಅಲ್ಲ, ರಾತ್ರಿ 8:30 ಅನ್ನೋಷ್ಟೊತ್ತಿಗೆ ನನಗೆ ನೆನಪಾಗಿದೆ. ಸಂಜೆನೂ ನನ್ನ ಶ್ರೇಯು ಫೋನ್ ಮಾಡಿಲ್ಲ, ನಂಗೆ ಅವಾಗಲೂ ನೆನಪಾಗಿಲ್ಲ. ರಾತ್ರಿ 8:30ಗೆ ನನಗೆ ನೆನಪಾಗಿದೆ ಶ್ರೇಯು ಫೋನ್ ಮಾಡಿಲ್ಲ ಅಂತ. ಆಮೇಲೆ ನಾನು ನಮ್ಮ ಮನೆಯವರು ಮಾತಾಡಿದ್ವಿ ಅಷ್ಟೇ, ಎಕ್ಸಾಮ್ ಇತ್ತಲ್ವ ಹಾಗಾಗಿ ಎಲ್ಲೋ ಕೊಟ್ಟಿಲ್ವೇನೋ ಫೋನ್ನ ಅಂತ ಹೇಳಿದ್ರು.
ಆಮೇಲೆ ರಾತ್ರಿ ಪಾಪ ಫೋನ್ ಮಾಡ್ದ ಶ್ರೇಯು. ಹೌದು, ನನಗೆ ಬೆಳಗ್ಗೆ ಎಕ್ಸಾಮ್ ಇರೋದಕ್ಕೆ ನನಗೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಸಂಜೆ ಬಂದೆ, ಮತ್ತೆ ನಾನು ಟೈಮು ಆಗಲಿಲ್ಲ ಓದೋದಕ್ಕೆ ಅಂತ ನಾನು ಹೋಗ್ಬಿಟ್ಟೆ ಅಂತ ಹೇಳಿ ರಾತ್ರಿ ಎಷ್ಟೊತ್ತಿಗೆ ಗೊತ್ತಾ, 10 ಗಂಟೆಗೆ ಫೋನ್ ಮಾಡಿದ್ದಾನೆ ನನಗೆ. ಅವನು ಯಾವತ್ತೂ ಅಷ್ಟೊತ್ತಿಗೆ ಫೋನ್ ಮಾಡಲ್ಲ, ಅವತ್ತು ಫೋನ್ ಮಾಡಿದ್ದಾನೆ. ಹೇಳಿದ್ರಂತೆ ಸರು, ಇಷ್ಟೊತ್ತಾಗಿದೆ ಬೇಡ ಬಿಡು, ಸಂಡೇ ಫೋನ್ ಕೊಡ್ತೀನಿ ಅಂತ. ಇಲ್ಲ ಅಂತ ಹೇಳಿ ಫೋನ್ ಮಾಡಿದ್ದಾನೆ. ಯಾಕಂದರೆ ನಾನು ತುಂಬ ಕಾಯ್ತಿರ್ತೀನಿ ಫೋನಿಗೆ. ನನಗೆ ನನ್ನ ಮೇಲೆ ಬೇಜಾರಾಯಿತು ಗೊತ್ತಾ, ಯಪ್ಪ ಏನಿದೆ ಹಿಂಗೆ ಅಂತ. ಒಂದೊಂದು ಸಲ ನಾನು ಎಲ್ಲದನ್ನೂ ಮರ್ತು ಬಿಡ್ತೀನಿ. ಎಷ್ಟೊಂದು ಸಲ ನಂಗೆ ಹಿಂಗಾಗಿದೆ ಗೊತ್ತಾ. ನಂಗೆ ಇವಾಗಲೂ ಅಷ್ಟೇ, ಹೇಳಬೇಕಿದ್ರೆ ಒಂಥರ ದುಃಖ ಬಂದಂಗೆ ಆಗುತ್ತೆ. ನಂಗೆ ಯಾವತ್ತೂ ಹಂಗಾಗಿರಲಿಲ್ಲ, ನಂಗೆ ಯಾಕೆ ಹಿಂಗಾಯಿತು ಅಂತ. ಏನೋ ನನ್ನ ಹತ್ರ ಮಾತುಗಳೇ ಇಲ್ಲ. ಹಾಗೆ ನಮ್ಮನೆಯವರು ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಅವರೇ ಮಾಡಿದ್ರು. ನಾನು ಬರೀ ಲೋಟಕ್ಕೆ ಹಾಕಿದೆ ಅಷ್ಟೇ. ಹೊರಗಡೆ ಕೆಲಸದವ್ರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಟೀ ಕೂಡ ಮಾಡಿ ಕೊಟ್ಟೆ ಬಂದ ತಕ್ಷಣವೇ. ಇದು ನಮ್ಮ ಎದುರುಗಡೆ ಮನೆಯವರು ನನಗೆ ಕಲ್ಲಂಗಡಿ ಹಣ್ಣನ್ನು ಕೊಟ್ಟಿದ್ದರು ರಾತ್ರಿ. ನಾನು ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಕಲ್ಲಂಗಡಿ ಹಣ್ಣು ಏನೂ ತಿನ್ನಲಿಲ್ಲ, ಆದರೆ ಇದನ್ನು ತಿನ್ನಬೇಕಾಗಿತ್ತು, ಒಳ್ಳೆಯದಾಗ್ತಾಯಿತ್ತು. ನೀರಿನಂಶ ಜಾಸ್ತಿ ಹೋದರೆ, ಆದರೆ ಆ ಟೈಮಲ್ಲಿ ನನಗೆ ಏನು ಬೇಡ ಆಗಿತ್ತಲ್ವ, ನಾನು ಹಾಗೆ ಅದನ್ನು ಫ್ರಿಜ್ಜಲ್ಲಿಟ್ಟು ಹೋಗಿ ಮಲಗಿದೆ. ಈಗ ಬೆಳಗ್ಗೆನೇ ಹೆಚ್ಚಿ ಇಡ್ತಾ ಇದ್ದೀನಿ, ಮಧ್ಯಾಹ್ನ ತಿನ್ನೋದಕ್ಕಾಗುತ್ತೆ ಅಂತ ಹೇಳಿ. ನಾನು ಫಸ್ಟು ಒಂದು ಸ್ವಲ್ಪ ತಿಂದೆ. ನನಗೆ ಗ್ಯಾಸ್ಟ್ರಿಕ್ ಆಗಿ ನೆಕ್ಸ್ಟ್ ಡೇ ಏನಾಗುತ್ತೆ ಅಂದರೆ ತುಂಬ ಸುಸ್ತಾಗುತ್ತೆ. ನನಗೆ ಅದು ಹೇಳೋಕ್ಕೆ ಆಗಲ್ಲ ಬಿಡಿ, ಆ ಥರ ಆಗುತ್ತೆ. ಪದೇ ಪದೇ ಅದೇ ಹೇಳ್ದಂಗೆ ಅನಿಸುತ್ತೇನೋ ನಿಮಗೆ. ಟೈಮ್ ಬಂದು 9:30 ಆಗಿತ್ತು. ಅನ್ನನ ನಾನು ಹಾಕಿದ್ದೀನಿ. ಈಗ ಮತ್ತೆ ಹುಣಸೆಹಣ್ಣು ಕೂಡ ನೆನೆಸಿಟ್ಟಿದ್ದೆ. ಹುಣಸೆಹಣ್ಣು ಹಾಕಿ ಚಿತ್ರಾನ್ನ ಮಾಡೋಣ ಅಂತ. ನಿಂಬೆಹಣ್ಣು ಇರಲಿಲ್ಲ, ನಿಂಬೆಹಣ್ಣು ಹಾಕಿದ್ರೂ ಚೆನ್ನಾಗಾಗುತ್ತೆ. ಹುಣಸೆಹಣ್ಣನ್ನು ನೆನೆಸಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಕುಕ್ಕರಲ್ಲಿ ಸ್ವಲ್ಪ ಅನ್ನ ಇದೆ. ಚಿತ್ರಾನ್ನ ಅಂದರೆ ಸ್ವಲ್ಪ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿಸ್ತೀನಿ. ಮತ್ತು ಎರಡನೇ ಸಲ ಅವರು ತಿಂಡಿಗೆ ಕೂರ್ತಾರಲ್ವ, ಒಂದು ಸಲ ಹಾಕಿದ್ಮೇಲೆ ಗೊತ್ತಾಗುತ್ತಲ್ವ ನಮಗೆ, ಆಮೇಲೆ ಮತ್ತೆ ಕಲಿಸೋಣ ಅಂತ ನಾನು ಹೆಚ್ಚಿಗೆ ಅನ್ನನೂ ಕೂಡ ಕಲಿಸ್ಲಿಲ್ಲ. ಆದರೂ ಸ್ವಲ್ಪ ಚಿತ್ರಾನ್ನ ಉಳೀತು. ಅದು ಗೊತ್ತಲ್ವ, ಹಾಗೆ ಅಷ್ಟು ಕಟಾಕಟಿ ಮಾಡೋಕ್ಕಾಗೋದೇ ಇಲ್ಲ. ಈ ಕಡೆ ಬೇಳೆ ನೆನೆಸೋಣ ಅಂತ ಬೇಳೆನ ನೆನೆಸ್ತಾ ಇದ್ದೆ. ನನಗೆ ಇವತ್ತು ನಿಜ ಹೇಳ್ತೀನಿ, ಕೆಲಸ ಮಾಡೋಕ್ಕೂ ಬೇಡ ಏನು ಬೇಡ, ಅಷ್ಟು ಸಾಕದಂಗೆ ಆಗಿತ್ತು. ಇವತ್ತು ನನಗೆ ಎಷ್ಟು ಕೆಲಸ ಆಯಿತು ಅಂದರೆ ನನಗೆ ಗೊತ್ತು, ಅಷ್ಟು ಕೆಲಸ ಆಯಿತು ನನಗೆ. ನಾನು ಬೇಳೆ ನೆನೆಸಿ ತರಕಾರಿ ಎಲ್ಲ ಹೆಚ್ಚಿ ಸಾಂಬಾರಿಗೂ ಕೂಡ ರೆಡಿ ಮಾಡಿಕೊಂಡೆ, 6 ಜನ ಇದ್ದಾರೆ ಅಂತ. ಆಮೇಲೆ ಸರ್ಪ್ರೈಸಾಗಿ ಇನ್ನೊಂದು 3 ಜನ ಬಂದರು, ಅದು ಏನು ಅನ್ನೋದನ್ನು ಹೇಳ್ತೀನಿ. ಹಾಗೆ ನಮ್ಮ ಮನೆಯವರು ಸೊಪ್ಪಿನವರು ಹೋಗ್ತಾ ಇದ್ರಂತೆ, ಹೋಗಿ ಅವ್ರ ಹತ್ರ ಸೊಪ್ಪು ತೊಗೊಂಡು ಬಂದರು. ಅವ್ರ ಹತ್ರ ಸೊಪ್ಪು ಚೆನ್ನಾಗಿರುತ್ತೆ. ನನ್ನನ್ನು ಕರೆದ್ರು, ನಾನು ಅವರಿಗೆ ತಿಂಡಿ ಕೊಡ್ತಾ ಇದ್ದೆ, ಹಾಗಾಗಿ ನಾನು ಹೋಗಲಿಲ್ಲ. ನನಗೆ ಮೆಂತ್ಯ ಸೊಪ್ಪು ಬೇಕಿತ್ತು, ಮತ್ತು ಪಾಲಕ್ಕು ಬೇಕಿತ್ತು. ಅದು ನಮ್ಮನೆಯವ್ರಿಗೆ ಗೊತ್ತಾಗಿಲ್ಲ ಪಾಪ, ಅವ್ರಿಗೆ ಏನು ಗೊತ್ತಾಯಿತು ಆ ಸೊಪ್ಪನ್ನ ತೊಗೊಂಡು ಬಂದಿದ್ದಾರೆ. ಹರಿವೆ ಸೊಪ್ಪು ಚೆನ್ನಾಗಿದೆ. ನನಗೆ ಕೆಂಪು ಹರಿವೆಕ್ಕಿಂತ ಬಿಳಿ ಹರಿವೆ ಇಷ್ಟ ಆಗುತ್ತೆ. ಅವರು ತಗೊಬಂದಿದ್ರಲ್ಲ, ಮತ್ತು ನಾನು ಏನೂ ಹೇಳಲಿಲ್ಲ. ಟೈಮ್ ಬಂದು 10:45 ಆಯಿತು. ನಮ್ಮದು ಪಾಲಿಶು ಇದಿಷ್ಟು ಜಾಗ ಮಾಡಿರಲಿಲ್ಲಲ್ಲ, ಇದಿಷ್ಟು ಮತ್ತು ಹೊರಗಡೆ ಇದರದ್ದು ಮಾಡಿರಲಿಲ್ಲ. ಯಾಕೊಂಥರ ಕಾಣ್ತಾ ಇದೆ, ಪ್ರಧಾನ ಬಾಗಿಲಿದ್ದು ಮಾಡಿರಲಿಲ್ಲ. ಒಂದು ಸಲ ಪಾಲಿಷ್ ಮಾಡಿ ಹೋಗಿದ್ರು ಅವರು. ಇದನ್ನು ಮಾಡಿದಾಗ ಅದನ್ನು ಕೂಡ ಪೂರ್ತಿ ಫಿನಿಷ್ ಮಾಡಿ ಕೊಡ್ತೀನಿ ಅಂತ. ಅವತ್ತು ಆಗಲಿಲ್ಲ ಅವ್ರಿಗೆ. ಒಂದು ಸಲ ಮಾಡಿದ್ರು, ಇನ್ನೊಂದು ಸಲ ಮಾಡಲಿಲ್ಲ. ಅದು ಫುಲ್ಲು ಇನ್ನೊಂದು ಸಲ ಬಂದಾಗ ಫಿನಿಷ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಹತ್ತತ್ರ 1 ವರ್ಷನೇ ಆಗ್ತಾ ಬಂತು ಅನಿಸುತ್ತೆ. ಏಪ್ರಿಲ್ ಮೇದಲ್ಲೇ ಅನಿಸುತ್ತೆ. ಮೇದಲ್ಲೇ ಅವರು ಶುರು ಮಾಡಿದ್ದು. ನಿನ್ನೆ ಇಲ್ಲೆಲ್ಲ ಪಕ್ಕ ಹುಂಚದಲ್ಲಿ ಕೆಲಸ ಹಿಡಿದಿದ್ದಾರಂತೆ. ಬಂದಿದ್ದರು, ಬಂದು ಮಾಡಿಕೊಡ್ಲಾ ಅಂತ ಕೇಳಿದ್ರು. ನಿನ್ನೆ ಬನ್ನಿ ಅಂತ ಹೇಳಿದ್ರು. ನಾನು ಅಲ್ಲಿ ಕೆಲಸ ಮುಗಿಸಿ ಬರ್ತೀನಿ ಅಂತ ಹೇಳಿದ್ರು. ಹಂಗಾರೆ 1-2 ದಿನ ಆಗಬಹುದೇನೋ ಅಂದ್ಕೊಂಡಿದ್ದೆ. ಬೆಳಗ್ಗೆ ಫೋನ್ ಮಾಡಿದ್ದಾರೆ, ನಮ್ಮನೆಯವ್ರು ಫೋನೇ ಎತ್ತಿಲ್ಲ. ಈಗ ನೋಡ್ತಾರೆ ಅವ್ರದ್ದು ಫೋನ್ ಬಂದಿದೆ, ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಅಂದರೆ ಇವರಿಗಷ್ಟೇ ರೆಡಿ ಮಾಡ್ಕೊಂಡಿದ್ದೀನಿ, ಇವ್ರು 5 ಜನರಿಗೆ ಅಂತ. ಇನ್ನು ಅವ್ರು ಇಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅಂತ. ನಮ್ಮನೆಯವ್ರು ಬೇಡ ಬಿಡು, ಯಾರಿಗೂ ಅಡುಗೆ ಮಾಡಬೇಡ, ನಾನು ಇಲ್ಲೇ ಹೋಟ್ಲಿಗೆ ಹೇಳ್ತೀನಿ ಅಂತ ಹೇಳಿದ್ರು. ಈಗ ಅಂತಾರೆ ನಾನು ತರಕಾರಿ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬೇಡ ಬಿಡಿ, ಅನ್ನ ಸಾರು ಒಂದೇ ಅಲ್ಲ, ನಾನೇ ಮಾಡ್ತೀನಿ ಅಂತ ಅಂದೆ. ಇಲ್ಲೇ ಪಕ್ಕದಲ್ಲೇ ಅಂಗಡಿಗೆ ಹೋಟೆಲ್ ಇದೆಯಾ, ಅಲ್ಲಿ ಹೋಗಿ ಬೋಂಡ ತಂದು ಕೊಡಿ ಅಂತ ಹೇಳ್ತೀನಿ.
ಯಪ್ಪ ಇವತ್ತು ನನಗೆ ಕೆಲಸ ಮಾಡೋಕ್ಕೂ ಬೇಡ ಹಾಗಾಗಿದೆ. ಕಸ ಹೊಡೆದು ನೆಲ ಒರೆಸೋಣ ಅಂತ ಹೊರಟಿದ್ದೆ. ಅಷ್ಟೊತ್ತಿಗೆ ಮತ್ತೆ ಈಗ ಅವ್ರು ಬಂದರೆ ಇದನ್ನು ಪಾಲಿಶ್ ಮಾಡ್ತಾರಲ್ಲ, ನಾನು ಅದೇ ಅಂದೆ ಮಿಷನ್ ಮಾತ್ರ ಹಾಕಬೇಡಿ ಅಂದೆ. ಮಿಷನ್ ಹಾಕಿದ್ರೆ ಇಡೀ ಮನೆ ಮತ್ತೆ ಧೂಳಾಗ್ಬಿಡುತ್ತೆ, ಮತ್ತೆ ಧೂಳು ಹೊಡ್ಕೋಬೇಕಾಗುತ್ತೆ. ಅದಕ್ಕೆ ಮಿಷನ್ ಹಾಕಲ್ಲ ಅಂತ ಹೇಳಿದ್ರು. ಯಾಕಂದರೆ ಸ್ವಲ್ಪ ಪೀಸ್ ಇರೋದ್ರಿಂದ ಮಿಷನ್ ಏನು ಹಾಕಲ್ಲ ಅಂತ ಹೇಳಿದ್ರು. ಇನ್ನೇನು ಪ್ರಧಾನ ಬಾಗಿಲು ಮಾಡಬೇಕಿದ್ರೆ ಅದಕ್ಕೂ ಮಿಷನ್ ಏನು ಹಾಕಲ್ಲ, ಯಾಕಂದರೆ ಆಲ್ರೆಡಿ ಒಂದು ಸಲ ಪಾಲಿಶ್ ಆಗಿರೋದ್ರಿಂದ ಅದನ್ನು ಹೀಗೆ ಪಾಲಿಶ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಕೆಲಸ ಇವತ್ತು ಅವರಿಗೆ ಕೈ ಹಿಡಿತಾ ಇದೆ, ನಮ್ಗೆ ಅದಕ್ಕೆ ಬಣ್ಣ ಹಾಕೋರಿಗೆ ಫಸ್ಟ್ ಟೈಮ್ ಅಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ, ಕೆಲಸ ಸಾಗ್ತಾ ಇಲ್ಲ, ಹಂಗೆ ಆಗ್ತಾ ಇದೆ. ಇವಾಗ ಅದೇ ತಿಂಡಿ ತಿಂದು ಶುರು ಮಾಡ್ತಾ ಇದ್ದಾರೆ. 10:15 ಆಯಿತು. ತಿಂಡಿ ಕರೆದ್ರು ಅವ್ರು ಬೇಗ ಬರಲ್ಲ, ಅವ್ರು ಕೆಲಸ ಮುಗಿಬೇಕು ಬರಬೇಕು. ಹಾಗೆ ವಿಡಿಯೋ ಏನೋ ಪಬ್ಲಿಷ್ ಮಾಡಿಲ್ಲ, ಅದಕ್ಕೆ ವಿಡಿಯೋ ಪಬ್ಲಿಷ್ ಮಾಡೋಣ ಅಂತ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಳೆದ ವ್ಲಾಗಲ್ಲಿ ಹೇಳಿದ್ದೆ, ಅವರು ಫೋನ್ ಮಾಡಿದ್ರು, ಇಲ್ಲೆಲ್ಲೋ ಒಂದು ಹತ್ರ ಕೆಲಸ ಇದೆ, ಅಲ್ಲದು ಸ್ವಲ್ಪ ಇದೆ, ಅದು ಮುಗಿದ ತಕ್ಷಣ ನಿಮ್ಮ ಮನೆಗೆ ಬರ್ತೀನಿ ಅಂತ. ಆ ಕೆಲಸ ನೆನ್ನೆ ಮುಗೀತಂತೆ. ಅವ್ರು ನೆನ್ನೆ ಸಂಜೆ ಬಂದಿದ್ದರು. ನಾಳೆ ಬರ್ತೀನಿ ಅಂತ ಅವ್ರು ಗ್ಯಾರಂಟಿ ಇರಲಿಲ್ಲ, ಯಾಕಂದರೆ ಅಲ್ಲಿ ಮುಗಿಯೋದು ಡೌಟು ಅಂತ ಹೇಳಿದರು. ಅವ್ರು ರಾತ್ರಿ ಎಲ್ಲ ಕೆಲಸ ಮಾಡಿ ಅಲ್ಲೇ ಮುಗಿಸಿದ್ರಂತೆ. ಮತ್ತು ನಮ್ಮದು ಒಂದು ಸ್ವಲ್ಪ ಇತ್ತಲ್ವ, ಅದನ್ನು ಅತ್ಲಾಗೆ 3 ಜನ ಬಂದರು. ಆಮೇಲೆ 3 ಜನ ಬಂದು ಅದನ್ನು ಮುಗಿಸಿ ಹೋಗ್ತೀವಿ ಅಂತ ಹೇಳಿದ್ರು. ನನಗೂ ಒಂದು ಸ್ವಲ್ಪ ಒಳ್ಳೆಯದು ಅನ್ನಿಸ್ತು, ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸಲ ಮಾಡೋದಕ್ಕಿಂತ ಈ ಥರ ಜನ ಬಂದಾಗ ಒಂದೇ ಸಲ ಅತ್ಲಾಗ ಆದರೆ ಒಳ್ಳೆಯದು ಅಂತ ಹೇಳಿ ನಮಗೆ ಈ ಮನೆ ಕಟ್ಟಿದಾಗ ತುಂಬ ಒಳ್ಳೆ ಮನುಷ್ಯರಲ್ಲಿ ಇವರು ಕೂಡ ಒಬ್ಬರು ಪಾಲಿಷ್ ಮಾಡೋರು. ಹಾಗೆ ನನಗೆ ಅಡುಗೆ ಮನೆ ಮಾಡಿಕೊಟ್ರಲ್ಲ ಶ್ರೀನಿಧಿ, ಅವರು ಕೂಡ ಅಷ್ಟೇ ಒಳ್ಳೆಯವರು. ಅಂದರೆ ಏನು ಗೊತ್ತಾ, ಅವ್ರು ಕೇಳಿದಷ್ಟು ದುಡ್ಡು ನಾವು ಕೊಡ್ತೀವಿ. ನಮ್ಮನೆಯವ್ರು ಹೆಂಗಂದರೆ ಒಂಥರ ಚೊರೆ ಅಲ್ಲ. ಈಗ ಅವರು ನಾನು 10,000 ಕೊಡಿ ಅಂತ ಹೇಳಿದ್ರೆ ನಮ್ಮನೆಯವ್ರು 4,000 ಕೊಡ್ತೀನಿ, 3,000 ಕೊಡ್ತೀನಿ, 2,000 ಕೊಡ್ತೀನಿ, ಆ ಥರ ನಮ್ಮನೆಯವರು ಹಾಗೆ ಇದು ಮಾಡಲ್ಲ. ನಮ್ಮನೆಯವರು ಸ್ವಲ್ಪ ಆ ಥರದವರು. ಶ್ರೀನಿಧಿಯವರು ಕೂಡ ಪಾಪ ಅದೇ ಹೇಳಿ ಹೋದರು. ಕೆಲಸ ಮುಗಿಸಿ ಹೋದಾಗ ನಾನು ಇಷ್ಟು ಒಳ್ಳೆ ಲೆಕ್ಕಾಚಾರ ಮಾಡಿದವ್ರನ್ನ ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ ಅಂತ ಹೇಳಿದ್ರು. ಇವರು ಅಷ್ಟೇ, ಅವರು ನೆನ್ನೆ ಬಂದಾಗ ಅವರಿಗಾಗಿರೋ ಎಷ್ಟೊಂದು ಕಡೆ ಕೆಟ್ಟ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಂಡ್ರು. ಅಂದರೆ ನನಗೆ ಜನ ಹಿಂಗೂ ಇರ್ತಾರ ಅನ್ನೋ ಥರ ಅನ್ನಿಸ್ತು. ಪಾಪ ಕೆಲಸ ಮಾಡಿದವ್ರಿಗೆ ಯಾವತ್ತೂ ನಾವು ಹೊಟ್ಟೆ ಮೇಲೆ ಹೊಡಿಬಾರ್ದು. ಅವ್ರಿಗೆ ಹೆಚ್ಚು ಕಮ್ಮಿನೋ ಮಾಡಿ ಕೊಟ್ಟು ಬಿಡಬೇಕು. ಕೆಲವೊಬ್ಬರು ಅವರಿಗೂ ಲಾಸ್ ಆಗೋ ಥರ ಮಾಡ್ತಾರೆ, ಯಾಕಂದರೆ ಅವರು ಸ್ವಂತ ಕೆಲಸ ಮಾಡ್ತಾರೆ. ಈಗ ಮಧ್ಯವರ್ತಿಗಳು ಯಾರೋ ಒಬ್ರು ಕೆಲಸ ಹಿಡಿತಾರೆ, ಬೇರೆಯವ್ರು ಯಾರೋ ಕೆಲಸ ಮಾಡ್ತಾರೆ ಹೋಗ್ತಾರೆ, ಅದು ಬೇರೆ. ಆದರೆ ಇದು ಹಂಗಲ್ಲ, ಪಾಪ ಅವರೇ ಎಲ್ಲ ಫ್ಯಾಮಿಲಿಯವರು ಸೇರಿಕೊಂಡು ಕೆಲಸನ ಮಾಡ್ತಾರೆ. ಹಾಗಾಗಿ ಆ ಥರ ಮಾಡಬಾರ್ದು. ನಮ್ಮ ಮನೆಯವ್ರು ಆ ಥರ ಮನುಷ್ಯ ಅಲ್ಲ. ನನಗೆ ಅದೊಂದು ತುಂಬ ಖುಷಿ ಇದೆ. ತುಂಬ ಚೊರೆಗಿರೆ ಮಾಡಲ್ಲ ಅವರು. ಅವರಿಗೂ ಕೂಡ ನಮ್ಮ ಇದು ಇಷ್ಟ ಆಯಿತು, ನನಗೂ ಕೂಡ ಅಷ್ಟೇ. ಯಾಕಂದರೆ ನಾವು ಯಾವುದೇ ಕೆಲಸ ಮಾಡಿಸ್ಕೊಂಡಾಗ ಅವರು ಖುಷಿಯಿಂದ ಹೋಗಬೇಕು, ಅದರಿಂದ ನಮಗೂ ಖುಷಿ ಆಗಬೇಕು. ನನಗೆ ಅದು ಮುಖ್ಯ. ಯಾಕಂದರೆ ಅವ್ರು ಕಿರಿಕಿರಿ ಮಾಡಿ ಹೋದರೆ ನನಗೆ ಒಂಥರ ಕಿರಿಕಿರಿ ಆಗುತ್ತೆ. ಹಾಗಾಗಿ ನಾವು ಅದನ್ನು ಒಂದು ಸ್ವಲ್ಪ ನಂಬ್ತೀವಿ. ಆಮೇಲೆ ಊಟಕ್ಕೆ ನಾನು ಸ್ವಲ್ಪ ಸೆಂಡಿಗೆ ಕರೆದೆ, ಹಾಗೆ ಹಪ್ಪಳ ಕರೆದೆ, ಅನ್ನನೂ ಕೂಡ ಆಯಿತು. ಸಾಂಬಾರಿಗೂ ಅಷ್ಟೇ ನಾನೊಂದು ಸ್ವಲ್ಪ ಬೇಳೆ ಮತ್ತು ತರಕಾರಿ ಎಲ್ಲ ಜಾಸ್ತಿ ಹೆಚ್ಚಾಕಿ ಅದನ್ನು ಕೂಡ ಮಾಡಿದೆ. ನಾನೆಲ್ಲ ಅಡುಗೆ ಮನೆ ಮಾತ್ರ ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ. ಅವ್ರ ಪಾಪ ಮಿಷನ್ ಹಾಕಲ್ಲ ಅಂತ ಹೇಳಿದರು, ಮಿಷನ್ನು ಹಾಕಲಿಲ್ಲ. ಆದರೂ ಅದು ಎಷ್ಟು ಧೂಳಾಗಿತ್ತು ಅಂದರೆ, ಮತ್ತು ನಮ್ಮದು ಅಡಿಕೆ ಬಣ್ಣ ಹಾಕೋದು ಸ್ವಲ್ಪ ಬೇಗ ಮುಗೀತು. ಹಾಗಾಗಿ ನಾನು ಕೆಲಸದವ್ರನ್ನೆಲ್ಲ ಕರ್ಕೊಂಡು ಇಡೀ ಮನೆನ ಸಂಜೆ ಸುಮಾರು ಹೊತ್ತು ತನಕ ಕ್ಲೀನ್ ಮಾಡಿಸ್ಕೊಂಡೆ. 3 ಜನ ಬಂದಿದ್ದರು, ಅದೇ ಪಾಲಿಷ್ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಚಿತ್ರಾನ್ನ ಉಳಿದಿತ್ತಲ್ವ, ಅದರಲ್ಲಿ ಒಂದು ಸ್ವಲ್ಪ ಚಿತ್ರಾನ್ನ ಹಾಕ್ಕೊಂಡೆ. ನಂಗೆ ತಣ್ಣಗಿರೋದು ತಿನ್ನೋಕ್ಕೆ ಇಷ್ಟ ಆಗಲ್ಲ, ಆಮೇಲೆ ತಿನ್ನಲಿಲ್ಲ. ಹಾಗೆಯೇ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ.